ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನನಗೆ ಗೊತ್ತು ಸಿಕ್ಕಿ ಬೇಜಾನ್ ದಿನ ಆಗೈತೆ ಅಂತ. ಇವತ್ತು ನಾವಿದ್ದೀವಿ ಬೆಂಗಳೂರಿನ ಸೆಂಟರ್ ಆಫ್ ದ ಸಿಟಿಯಾದ KR ಮಾರ್ಕೆಟಲ್ಲಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಗುರುಗಳೇ. ಇಷ್ಟು ದಿನ ಸಿಗೋಕ್ಕಾಗಿರಲಿಲ್ಲ, ಇವತ್ತು ಒಬ್ರಿಗೆ ಬಂದಿದ್ದೀವಿ. ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ KR ಮಾರ್ಕೆಟಲ್ಲಿ ಹೂವು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಯಾವ್ದು ರೀತಿ ಹೂವೆಲ್ಲ ಸಿಗುತ್ತೆ ಅನ್ನೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಾವು KR ಮಾರ್ಕೆಟ್ಗೆ ನಮ್ಗೆ ಕರ್ಕೊಂಬಂದಿದ್ದೀವಿ. ಈ KR ಮಾರ್ಕೆಟ್ ಏನಾಯ್ತಲ್ವ, ಇದು ಎಷ್ಟೊಂದು ಜನಕ್ಕೆ ಶಾಪಿಂಗ್ ಕಾಂಪ್ಲೆಕ್ಸ್ ಆಯಿತು ಅಂದರೆ ಎಷ್ಟೊಂದು ಜನಕ್ಕೆ ಅನ್ನ ಹಾಕುವಂಥ ದೇವಸ್ಥಾನ ಇದ್ದಂಗೆ. ಕೈ ಮುಕ್ಕೊಂಡು ಒಳಗಡೆ ಹೊಂಟ್ಬಿಡೋಣ ಬರ್ರಿ. ಏನೇನು ಸಿಗುತ್ತೆ, ಪ್ರತಿಯೊಂದು ಯಾವ್ಯಾವ ಜಾಗದಲ್ಲಿ ಏನೇನು ಸಿಗುತ್ತೆ ಎಲ್ಲ ತೋರಿಸ್ಬೋದು. ಎಲ್ಲಿ ಯಾವ ಜಾಗದಲ್ಲಿ ಯಾರು ಬೇಕಂದ್ರೂ ಮಲಗಲಿ, ಆದರೆ ಈ KR ಮಾರ್ಕೆಟಲ್ಲಂತೂ ಜನ ಇದ್ದೇ ಇರ್ತಾರೆ. ಅಷ್ಟು ಜನ ತುಂಬಿರೋ ಅಂಥ ಏಕೈಕ ಸಿಟಿ ಯಾವುದಾದ್ರೂ ಇದೆ ಇದು ನಮ್ಮ ಬೆಂಗಳೂರೇ ಗೈಸ್. ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟು ನಮ್ಮ ಬೆಂಗಳೂರಿಗೆ ತುಂಬ್ಕೊಂಬಿಟ್ಟವ್ರು ಇವಾಗ. ಅದಕ್ಕೆ ಸಿಕ್ಕಾಪಟ್ಟೆ ಜನ ನೋಡ್ರಿ ಈ ಥರ ಮಾಡ್ತಾ ಇರ್ತಾರೆ ಗಾಯ್ಸ್. ನೀವು ನಂಬಲ್ಲ, ಟೈಮ್ ಬಂದು ಬೆಳಗ್ಗೆ 4:15 ಅನ್ಕೊಳ್ಳಿ. 4:15ಗೆ ಇಲ್ಲಿ ಇಷ್ಟೊಂದು ಜನ ಅವರೇ ಗೈಸ್. ಅಣ್ಣ ಬೇಡ 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 ಅಣ್ಣ ಈ ಥರ ಕೇಳ್ತಾ ಇರ್ತಾರೆ ಗೈಸ್. ಇವತ್ತು ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ಬೇರೆ ಆಗಬೇಕಾಗಿರೋದು, ಆದರೆ ನಾಳೆಗೆ ಶಿಫ್ಟ್ ಆಗೈತದು. ನಾವು ಈ ಥರ ಈ ಪೊಸಿಷನಲ್ಲಿ ಇದ್ದೀವಿ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ ಮಾರ್ಕೆಟು ಅಂದರೆ ಆ ಸೈಡು ಒಳಗಡೆ ಇರೋದು, ಆದರೆ ಅಲ್ಲಿ ಯಾರೂ ಜಾಸ್ತಿ ಜನ ವ್ಯಾಪಾರ ಮಾಡಲ್ಲ. ಜಾಸ್ತಿ ಜನ ಇಲ್ಲೇ ರೋಡ್ ಸೈಡಲ್ಲಿ ಕುತ್ಕೊಂಡ್ಬಿಡ್ತಾರೆ. ಈ ಮಾರ್ಕೆಟು ನಿಮಗೆ ಬೆಳಗ್ಗೆ 6 ಗಂಟೆವರೆಗೆ ಇರ್ತದೆ. ಏನು ಬೇಕಾದರೂ ತೊಗೊಬೋದು ಬೆಳಗ್ಗೆ 6 ಗಂಟೆ ಒಳಗೆ ಗೈಸ್. ಹೆಂಗೈದೆ ಗೊತ್ತಾ ಇಲ್ಲಿ ನೋಡ್ರಿ. ಇದು ಬಾಗಿಲಿಗೆಲ್ಲ ಹಾಕ್ತಾರಲ್ವ, ಬಾಗಿಲಿಗೆ ಹಾಕೋಕ್ಕೆ ನಿಮಗೆ ಡಿಸೈನ್ ಚಪ್ರಕ್ಕೆಲ್ಲ ಹಾಕ್ತಾರಲ್ವ, ಹಾರಗಳು ತೋಮಲೆಗಳು ಎಲ್ಲ ಸಿಗ್ತವೆ. ಸಿಕ್ಕಾಪಟ್ಟೆ ಕಮ್ಮಿ ರೇಟು. ಎಲ್ಲ ಈಗ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನೀವು ಇಲ್ಲಿ ತಗೊಂತೀರ ಅಂದರೆ ಕಮ್ಮಿ ರೇಟು ಗೈಸ್. ಅದೇ ನೀವು ಅಂಗಡಿಗೆ ಹೋಗ್ತೀರ ಅಂದರೆ ಸಿಕ್ಕಾಪಟ್ಟೆ ರೇಟ್ ಇರೋದು. ತೋಮಲೆಗಳು ಈ ಥರ ಮಲ್ಲಿಗೆ ಹೂವು. ಇಲ್ಲೇ ಪಕ್ಕದಲ್ಲೇ ಮಸೀದಿ ಐತೆ. ಹಿಂಗಾಸಿಂದ ಹೋದರೆ ನೀವು ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗ್ಬೋದು ಗೈಸ್. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಹೂವು ಬೇಕು ಅಂದರೆ ಆ ಮಾರ್ಕೆಟ್ ಒಳಗಡೆ ಹೋಗ್ಬಿಡ್ತಾರೆ. ಆದರೆ ಮೇಯ್ನಾಗಿ ಸಿಗೋದು ಹೂವು ಈ ಅವೆನ್ಯೂ ರೋಡಲ್ಲೇ. ನೀವೇನಾದರೂ ಬೆಳಗ್ಗೆ 3 ಗಂಟೆಯಿಂದ ಒಂದು ಬೆಳಗ್ಗೆ 6-6:30 ಒಳಗೆ ಬಂದರೆ ಈ ಜಾಗಕ್ಕೆ ಬರ್ಬೇಕು ನೀವು ಹೂವು ತಗೊಳ್ಳೋದು. ಎಲ್ಲ ಫ್ರೆಶ್ ಹೂವೂ ಸಿಗುತ್ತೆ, ಮೊನ್ನೆ ಹೂವೂ ಸಿಗುತ್ತೆ. ನಿಮಗೆ ಫ್ರೆಶ್ಗೆ ಒಂದು 10 ರೂಪಾಯಿ ಜಾಸ್ತಿ ಆಗಿರ್ತದೆ. ಅದೇ ನೀವೇನಾದ್ರು ನೆನ್ನೆ ಹೂವು ತಗೊಂತೀರ ಅಂದರೆ ಒಂದು 5-10 ರೂಪಾಯಿ ಕಮ್ಮಿ ಇರುತ್ತೆ ಅಷ್ಟೇ. ನೋಡ್ರಿ ಎಷ್ಟು ಜನ ಅವರೇ ಗೈಸ್. ಅಯ್ಯಪ್ಪ ನಾನೇ ದಂಗಾಗ್ಬಿಟ್ಟೆ. ಫ್ಲವರ್ಸ್ ಗೈಸ್ ನೋಡ್ರಿ. ಇವಾಗ ಹಿಂಗೆ ಜಾಗ ಒಳಗೆ ಹೋಗೋಣ ಗೈಸ್. ಇಲ್ಲಿ ನೋಡ್ರಿ, ಇದು ಫ್ರೆಶ್ ಕುಚ್ಗಳು ಇವಾಗ ಬಂದಿರೋದು. ಈ ಥರ ಕಾಣುತ್ತೆ ನಿಮಗೆ ಇವಾಗ ಬಂದಿರೋ ಕುಚ್ಗಳು ಆದರೆ. ಓಹೋ ಏನು ರೀ ಜನ. ಆಮೇಲೆ ಇನ್ನೊಂದೇನು ಅಂದರೆ ಇವಾಗ ನಾನು ಗಾಡೀಲಿ ಬಂದಿರೋ ಕಾರಣ ಹೆಲ್ಮೆಟ್ ಬಿಡೋಕ್ಕಾಗಲ್ಲ ಎಲ್ಲೋ, ಅದಕ್ಕೆ ಹೆಲ್ಮೆಟ್ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಅವಿನಿ ರೋಡ್ನ ನಿಮಗೆ ಡೇ ಲೈಫ್ ತೋರಿಸಿದೆ, ಇದು ನೈಟ್ ಲೈಫ್ ಇದ್ದಂಗೆ ನೋಡಿರಿ. ಎಲ್ಲ ಫ್ರೆಶ್ ಹೂವು, ದಿಂಡುಗಳು ಎಲ್ಲ ಸಿಗುತ್ತೆ. ಫ್ರೆಶ್ ದಿಂಡು. ಇದು ಕಾಕಡ ಮತ್ತು ಇದ್ರ ದಿಂಡು. ಯಾವುದದು ಕೆಂಪು ಕಲರ್ ಇದೆ, ಯಾವ ಹೂವು ಗೈಸದು? ಸಾವಂತಿಗೆ ಇರಬೇಕು. ಸರಿ ಸಾವಂತಿಗೆ ಅಲ್ಲ ಅಪ್ಪು, ಕಾಕಡ ಹೂವು ಗೈಸ್. ನಿಮಗೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಈ ಥರ ಕುಚ್ಗಳು ಬಂದು ನಿಮಗೆ ಹಬ್ಬದ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಬೇರೆ ದಿನಗಳಲ್ಲಿ ಒಂದು 40-30. ನೆನ್ನೆವಾಯಿತು ಅಂದ್ರೆ 30 ರೂಪಾಯಿ ಕೊಟ್ಬಿಡ್ತಾರೆ. ಬೇಕಂದರೆ ಬೇಡ ಅಣ್ಣ, ನೆನ್ನೆವಾಯಿತು ಅಂದರೆ 30 ರೂಪಾಯಿ ಕೊಟ್ಬಿಡ್ತಾರೆ. ಅದೇ ಇವತ್ತಿಂದ ಏನಾದರೂ ಬೇಕು ಅಂದರೆ ಒಂದು 50 ರೂಪಾಯಿ ಕೊಡಬೇಕಾಗುತ್ತೆ ನೀವು. ನೋಡಿ ಇವರೆಲ್ಲ ಬಾರ್ಗೇನ್ ಮಾಡ್ತಾರೆ. 40 ರೂಪಾಯಿ ಕೊಡಿ ಅಂತ ಗೈಸ್. ನೀವು ಬಾರ್ಗೇನ್ ಮಾಡಿದಷ್ಟು ಕಮ್ಮಿ ಕೊಡ್ತಾರೆ ಪಕ್ಕ. ನೀವು ಕೇಳಬೇಕಷ್ಟೇ ಕಮ್ಮಿ ಕೊಡಿ ಅಂತ. ತಗೊಳ್ಳಿಲ್ಲ ಅಂದರೆ ಒಯ್ತಾ ಇರಬೇಕು. ಒಟ್ಟಿನಲ್ಲಿ ನೀವು ಒಂದು ಸಲ ಕೇಳಿದ್ರೆ ತಗೊಳ್ಳೋ ಥರ ಅವರೇ ಮಾಡಿಬಿಡ್ತಾರೆ, ಅಟ್ರ್ಯಾಕ್ಟ್ ಮಾಡಿಬಿಡ್ತಾರೆ ನೋಡ್ರಿ. ಅಯ್ಯಪ್ಪ ಇದು ಹೆಂಗೆ ಅಂದರೆ 24 ಅವರ್ಸು ನಿಲ್ಲದೇ ಇರೋ ರೋಡ್, ಏಕೈಕ ರೋಡ್ ಬೆಂಗಳೂರಲ್ಲಿ ಅವೆನ್ಯೂ ರೋಡು. ಓಹೋ ಅಂದರೆ ಇಲ್ಲಿ ಇನ್ನೊಂದೇನು ಗೊತ್ತಾ, ನೀವೇನಾದರೂ ಕೇಳಿದ್ರೆ ತಗೊಳ್ಳೇಬೇಕು. ಫಸ್ಟ್ ಏನು ಮಾಡಿರಿ, ಬಂದಿದ ತಕ್ಷಣ ತಗೊಂಬಿಡ್ಬಾರ್ದು. ಒಂದು ರೌಂಡ್ ನೋಡಬೇಕು ಎಲ್ಲಿ ರೈಟು, ಎಲ್ಲಿ ಕಮ್ಮಿ, ಫ್ರೆಶ್ ಹೂವನ ಇಲ್ವ ಅಂತ. ಇದು ನೋಡಿ, ಇದು ನೆನ್ನೆ ಹೂವು. ಮತ್ತು ಇದು ಈ ಥರದ್ದು ಯಾವುದು ರುದ್ರಾಕ್ಷಿ ಬೈಕ್ಗಳೆಲ್ಲ ತಗೊಂಬಂದ್ಬಿಡ್ತಾರೆ ಚಿಕ್ಕ ರೋಡಲ್ಲಿ. ಇಷ್ಟೊತ್ತಲ್ಲಿ ತರ್ಬೋದು. ಅದೇ ನೀವೇನಾದರೂ ಒಂದು 10 ಗಂಟೆ ಮೇಲೆ ತರ್ತೀರಾ ಅಂದರೆ ಅರಸಾಹಸ ಪಡ್ಬೇಕು ಈ ರೋಡಲ್ಲಂತೂ.
ನೋಡಿ ಇವೆಲ್ಲ ಬಾಗಿಲು ಕಟ್ಟಕ್ಕೆ ಆಚೆ ಕಡೆ ಇದು ಸಖತ್ತಾಗಿದೆ ಗೈಸ್. ನೋಡ್ರಿ ಇಷ್ಟೇ ಲಾಸ್ಟ್, ಈ ಬಾರ್ಡ್ರಿಗೆ ಲಾಸ್ಟ್ ಮಾಡ್ತಾರೆ. ಇವಾಗ ನಿಮ್ಮನ್ನ ನಾನು ಇನ್ನೊಂದು ಮಾರ್ಕೆಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾವ ಥರ ಬೇಕಂದ್ರೂ ಹೂವು ತಗೊಬೋದು. ಇಲ್ಲ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇಲ್ಲಿಂದ ಸೀದಾ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಕರ್ಕೊಂಡು ಹೋಗ್ತೀನಿ, ಮಾರ್ಕೆಟ್ ಒಳಗಡೆ ಹೋಗೋಣ. ಮಾರ್ಕೆಟ್ ಒಳಗಡೆ ಇರೋ ಇನ್ನೊಂದು ಮಾರ್ಕೆಟ್ ತೋರಿಸ್ತೀನಿ, ಫ್ಲವರ್ ಮಾರ್ಕೆಟು, ಫ್ರೂಟ್ಸ್ ಮಾರ್ಕೆಟು. ಅದಾದಮೇಲೆ ಇನ್ಯಾವುದಿದೆ ದಿನಸಿ ಐಟಮ್ದು ಅವು ಇವೆ, ಅವೆಲ್ಲ ತೋರಿಸ್ತೀನಿ. ತರಕಾರಿ ಮಾರ್ಕೆಟು ಇದೆ ಒಳಗಡೆ. ಹೋಗೋಣ ಇವಾಗ. ನೀವೇನಾದರೂ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡಿಸ್ತೀರಂದರೆ ಇಲ್ಲಿಗೆ ನೀವು ಬೆಳಗ್ಗೆ ಬಂದರೆ ಕಮ್ಮಿ ರೇಟಿಗೆ ಸಿಕ್ಬಿಡುತ್ತೆ ಹೂವು. ಒಟ್ಟಿನಲ್ಲಿ ನೀವು ಇವಾಗ 3 ಗಂಟೆಗೆಲ್ಲ ಬರಬಾರ್ದು ಗೈಸ್. ಬಂದರೆ ಒಂದು 6 ಗಂಟೆಗೆ ಟೈಮಿಗೆ ಬರಬೇಕು. ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅದು. ಈ ಹೂವುದು ಪರ್ಟಿಕ್ಯುಲರಾಗಿ ಈ ಹೂವುದು ಕ್ಲೋಸಿಂಗ್ ಟೈಮು ನಿಮಗೆ ಸಿಕ್ಕಾಪಟ್ಟೆ ಕಮ್ಮಿ ಸಿಕ್ಬಿಡುತ್ತೆ. ಇವಾಗ ಫ್ರೆಶ್ ಹೂವೇ 50 ರೂಪಾಯಿ ಹೇಳೋನು 40 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಾನೆ. ಅದಕ್ಕಿಂತ ಕಮ್ಮಿ ಯಾರು ಕೊಡಲ್ಲ ಗೈಸ್. ಫ್ರೆಶ್ ಹೂವು ನೆನ್ನೆ ಹೂವು ಆದರೆ 30 ರೂಪಾಯಿಗೆ ಕೊಟ್ಬಿಡ್ತಾರೆ. ಆಮೇಲೆ ಈ ತೋಮಲೆಗಳು ಏನು ನೋಡ್ತಾ ಇದ್ರಲ್ಲ, ಈ ತೋಮಲೆ ಎಲ್ಲ ನಿಮಗೆ ಒಂದು 500-600 ರೂಪಾಯಿಗೆ ಜೋಡಿ ಸಿಕ್ಬಿಡುತ್ತೆ. ಯಾವ್ದು ಬೇಕೋ ಒಂದು ನೋಡಿರಿ. ಫ್ರೆಶ್ ಮಲ್ಲಿಗೆ ಹೂವು, ಮಲ್ಲಿಗೆ ಹಾರ ಈ ರೀತಿ ಕಾಣುತ್ತೆ. ಇವಾಗ ಹಿಂಗಿಂದ ಹಿಂಗೆ ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬರೀ ಒಳಗಡೆ ಮಾರ್ಕೆಟ್ ತೋರಿಸ್ತೀನಿ. ಅದೇ ಹೇಳೋದಲ್ಲ ನಿಮಗೆ, ಬಾಗಿಲು ಕಟ್ಟೋದು, ಡಿಸೈನಿಂಗು, ದೇವಸ್ಥಾನಗಳು ಕಟ್ಟೋದು. ಇದು ಮಲ್ಲಿಗೆ ಕುಚ್ಚು, ಫ್ರೆಶ್ ಮಲ್ಲಿಗೆ ಕುಚ್ಚು. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಕೇಳಿದ್ಮೇಲೆ ತಗೊಬೇಕು. ಅದಕ್ಕೆ ಕೇಳೋಕೆ ಹೋಗ್ತಾ ಇಲ್ಲ ನಾನು ಯಾವುದೂ. ಎಲ್ಲ ಅವರೇ ಕೂಗಿ ಹೇಳ್ತಾರೆ. ಮಲ್ಲಿಗೆ ದಿಂಡು 30 ರೂಪಾಯಿ ಗುರು. ಮಲ್ಲಿಗೆ ದಿಂಡು ಸಿಕ್ಕಾಪಟ್ಟೆ ಕಮ್ಮಿ. ಹಾರಗಳು ನೋಡ್ರಿ ಎಲ್ಲ ರೆಡಿ ಮಾಡಿ ಹಾಕ್ತಾ ಇರ್ತಾರೆ. ಫ್ರೆಶ್ ತುಳಸಿ ಬಂದೈತೆ. ಇವಾಗ ಹಿಂಗಾಸಿಂದ ಹಿಂಗೆ ಒಳಗೆ ಹೋಗ್ಬಿಡೋಣ ಬರ್ರಿ. ಇಲ್ಲಿ ನೋಡ್ಬೋದು ಹಣ್ಣಿನ ಅಂಗಡಿಗಳು. ನಿಮಗೆ ಈ ಹಣ್ಣಿನ ಅಂಗಡಿಗಳು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈ ಮಾರ್ಕೆಟ್ ಸುತ್ತಾನೂ ಹಣ್ಣಿನ ಅಂಗಡಿ ಐತೆ. ಮಾರ್ಕೆಟ್ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಫ್ಲವರ್ ಮಾರ್ಕೆಟ್ ಐತೆ. ಮಾರ್ಕೆಟ್ ಮಿಡಲಲ್ಲಿ ನಿಮಗೆ ದಿನಸಿ ಐಟಮ್ಗಳು ಸಿಗುತ್ತೆ. ತರಕಾರಿಗಳು ಬೇಕು ಅಂದರೆ ಆ ಫ್ರಂಟ್ ರೋಲಲ್ಲೇ ಸಿಗುತ್ತೆ ನಿಮಗೆ ತರಕಾರಿಗಳು. ಹಿಂಗೆ ಮುಂದೆ ಹೋಗ್ಬೇಕು. ಇವಾಗ ಒಳಗಡೆಗೆ ಹೋಗೋಕ್ಕೆ ಮಾವಿನ ಸೊಪ್ಪೆಲ್ಲ ಮಾಡ್ತಾವ್ರೆ. ಇವತ್ತು ಹಬ್ಬ ಅಲ್ವಾ, ಯುಗಾದಿ ಹಬ್ಬ, ಅದಕ್ಕೆ ಮಾವಿನ ಸೊಪ್ಪೆಲ್ಲ ಮಾಡ್ತಾವ್ರೆ ಗುರು. ಇವಾಗ ನೀವು ಫೈನಲಿ ಅಫಿಷಿಯಲ್ಲಾಗಿ ಹೂವಿನ ಮಾರ್ಕೆಟ್ಗೆ ಸ್ವಾಗತ. ಇದೆ ಹೂವಿನ ಮಾರ್ಕೆಟ್ ಗೈಸ್. ಇಲ್ಲೇ ನೋಡ್ತಾ ಇದ್ದಾರ ಸಾವಿರಾರು ಜನ ಒಳಗಡೆ ಅಂಗಡಿಲಿರ್ತಾರೆ. ಆ ಹೂವಿನ ಮಾರ್ಕೆಟ್ಗೆ ಸ್ವಾಗತ. ನೋಡ್ರಿ ಕಾಸ ಹೆಂಗೈತೆ. ಅಯ್ಯಪ್ಪ ಬರ್ತಾರೆ ನೋಡಿರ್ಬೋದು. ಇಲ್ಲಿ ಈ ಸೈಡಲ್ಲಿ ನಿಮಗೆ ದಿನಸಿ ಅಂಗಡಿಗಳೈತೆ, ಅಂದರೆ ಮಸಾಲೆ ಅಂಗಡಿಗಳು. ಈ ಸೈಡು ನಿಮಗೆ ಫ್ಲವರ್ ಮಾರ್ಕೆಟು ಕಂಪ್ಲೀಟಾಗಿ. ಒಳಗಡೆ ಹೋಗೋಣ ಇರಿ, ತೋರಿಸ್ತೀನಿ. ಒಂದು 2 ರೌಂಡು ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಗುರು. ಒಂದು ದಿನ ಏನಾದರೂ BBMP ಬರಲಿಲ್ಲ ಅಂದರೆ ಇಡೀ ಮಾರ್ಕೆಟ್ನ ನೀವು ನೋಡೋಕ್ಕಾಗಲ್ಲ. ಆ ಥರ ಸ್ಥಿತಿಗೆ ಬಂದ್ಬಿಡ್ತದೆ. ಹಬ್ಬ ಅಲ್ವಾ, ಹೆವಿ ಬಿಸ್ನೆಸ್ಸು. ಸಿಕ್ಕಾಪಟ್ಟೆ ಕೊಳೆ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು ಫ್ರೆಶ್ಶು ಹೂವು, ಹಾರಗಳು. ಇಲ್ಲಿ ಸ್ವಲ್ಪ ನಿಮಗೆ ರೈಟ್ ಇರುತ್ತೆ, ಇಲ್ಲಿ ಸ್ವಲ್ಪ ರೈಟ್ ಮಾಡ್ತಾರೆ. ಯಾಕಂದರೆ ಇದು ಅಂಗಡಿಗಳಲ್ವ ಗೈಸ್, ಅಂಗಡಿಗಳಿಗೆ ರೆಂಟ್ ಕಟ್ಟಬೇಕು. ಅದಕ್ಕೆ ಇಲ್ಲಿ ಸ್ವಲ್ಪ ಫಿಕ್ಸ್ ರೈಟ್ ಇರುತ್ತೆ. ಅದೇ ನೀವೇನಾದರೂ ಅವೆನ್ಯೂ ರೋಡಲ್ಲಿ ತಗೊಂಡ್ರೆ ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಮ್ಮಿ ರೈಟು. ಈ ಮದುವೆ ಸಮಾರಂಭಗಳಿಗೆ ಹಾರಗಳು ಬೇಕು ಅಂದರೆ ಇಲ್ಲಿಗೆ ಬರಬೇಕು. ಅಲ್ಲಿ ಅವೆನ್ಯೂ ರೋಡಲ್ಲಿ ಸಿಗೋ ಡೌಟ್ ಅದು. ಈ ಸೈಡು ನೋಡಿರಿ ಸಿಕ್ಕಾಪಟ್ಟೆ. ನೀವು ಎಲ್ಲಿ ಬೇಕಂದ್ರೆ ಹೋಗ್ಬೋದು, ಎಲ್ಲಿ ಬೇಕಂದ್ರೆ ಬರ್ಬೋದು. ಎಷ್ಟೊಂದು ಅಂಗಡಿಗಳು ಇನ್ನೂ ತೆಗ್ದಿಲ್ಲ ಬೆಳಗ್ಗೆ. ಓಹೋ, ಇದು ಸಿಕ್ಕಾಪಟ್ಟೆ ಗಲೀಜೈತೆ ಗೈಸ್. ಮಾರ್ಕೆಟ್ ಒಳಗೆ ಕಾಲಿಕ್ಕೈತಿಲ್ಲ ಇವತ್ತು. ಅಯ್ಯಪ್ಪ ಇಲ್ಲಡ್ರಿ ದೊಡ್ಡಾರ. ಇದಾದರೂ ರೂಟು. ಈ ಥರ ರೂಟಲ್ಲಿ ಆಮೇಲೆ ನೀವು ಈ ಮಾರ್ಕೆಟ್ ಸೈಡಿಗೆ ಬಂದಾಗ ಹುಷಾರಾಗಿರ್ಬೇಕು ಗೈಸ್. ನೀವೇನಾದರೂ ಒಬ್ಬೊಬ್ಬರೇ ಬರ್ತೀರಾ ಅಂದರೆ ಏನು ಹೆದರ್ಕೊಳ್ಳಂಗಿಲ್ಲ. ಇಬ್ಬಿಬ್ಬರು ಬರ್ತೀರಾ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಅಂದರೆ ಎಲ್ಲಾದರೂ ಮಿಸ್ ಆಗಿಬಿಡ್ತಾರೆ ಅಂತಷ್ಟೇ, ಇನ್ನೇನು ಭಯ ಇಟ್ಕೊಂಬಿಡ್ರಿ. ಈ ಹೆಲ್ಮೆಟ್ ಅಂತೂ ತಲೆಗೆ ಹಾಕೊಂಡು ಓಡಾಡೋ ಪರಿಸ್ಥಿತಿ ಬಂದೈತೆ. ನೋಡ್ರಿ, ಓಹೋ ಈ ಥರ ಕಾಣುತ್ತೆ ನಿಮಗೆ. ಇವಾಗ ಏನು ನೋಡ್ತಾ ಇದ್ರಲ್ಲ, ಇಲ್ಲಿ ನಿಮಗೆ ಫ್ಲವರ್ಸ್ ಇದ್ದರೆ ಅಂದರೆ ಸಿಕ್ಕಾಪಟ್ಟೆ ಅಂಗಡಿಗಳವೆ. ನೀವು ಎಲ್ಲ ಅಂಗಡಿನೂ ತೋರ್ಸೋಕ್ಕಾಗಲ್ಲ ಒಳಗೆ ಹೋಗಿ. ಇಲ್ಲಿಂದ ನೀವು ಇವಾಗ ಇದ್ರ ಮ್ಯಾಲೆ ಕತ್ತಿದ್ರೆ ನಿಮಗೆ ದಿನಸಿ ಅಂಗಡಿಗಳು ಕಾಣುತ್ತೆ. ಅಲ್ಲೂ ಅಷ್ಟೇ ಹೋಲ್ಸೇಲಾಗಿ ಹೂವು ಮಾರೋರು ನೀವು ನೋಡ್ಬೋದು. ಬರೀ ಬ್ಯಾಕು ಅಂದರೆ
ಕೆ ಜಿ ಲೆಕ್ಕದಲ್ಲಿ ಸೇಲ್ ಮಾಡೋರು ಇವರು ಮಾರು ಲೆಕ್ಕದಲ್ಲಿ ಸೇಲ್ ಮಾಡೋರು ಮಾರು. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ನೀವು ತಮಿಳಿಯಲ್ಲಿ ನೋಡೋಕ್ಕೆ ಸಿಗುತ್ತೆ ಗೈಸ್. ನಮ್ಮ ಕನ್ನಡದವರೇ ಕಮ್ಮಿ ಇಲ್ಲಿ. ಇವಾಗ ಬನ್ನಿ, ನಾನು ನಿಮ್ಮನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಅಂದರೆ ಅಲ್ಲಿ ಹೋಲ್ಸೇಲಾಗೆ ಬೆಳಗ್ಗೆ 6 ಗಂಟೆವರೆಗೂ ತೊಗೊಂಬಂದು ಇಟ್ಕೊಂಡು ಮಾರೋವಂಥ ಜಾಗ. ನೋಡಿದ್ರೆ ಒಂದು ದಿನಕ್ಕೆ ಇಷ್ಟು ಹೂವು ಬಳಸ್ತಾರ ಅಂತ ನಿಮಗೆ ಶಾಕ್ ಆಗ್ಬಿಡ್ಬೇಕು. ಅಷ್ಟು ತಂದಿಟ್ಕೊಂಡಿರ್ತಾರೆ. ಈ ಥರ ಬ್ಯಾಗ್ಗಳು ಏನು ನೋಡ್ತಾಯಿದ್ರು, ಇದು ಸಿಕ್ಕಾಪಟ್ಟೆ ಇರುತ್ತೆ. ಬೆಳಗ್ಗೆ 3 ಗಂಟೆ ಟೈಮಿಗೆ ಬಂತು ಅಂದ್ಕೊಳ್ರಿ, ಹೆವಿ ನೋಡೋಕ್ಕೆ ಸಿಗುತ್ತೆ ಇಲ್ಲಂತೂ. ಅಯ್ಯಯ್ಯಪ್ಪ, ಹಾಂ, ಈ ಥರ ಬ್ಯಾಗ್ಗಳು ಏನು ಇಟ್ಕೊಂಡು ಮಾರ್ತಾರಲ್ವಾ, ಈ ಥರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಲ್ಲಿಂದ ಲೋಕಲ್ ಮಾರ್ಕೆಟ್ ನೋಡ್ಬೋದು. ನೋಡ್ರಿ ಮಾರ್ಕೆಟು ಬೆಳಗ್ಗೆ ಒಟ್ಟಿನಲ್ಲಿ ಒಬ್ಬೊಬ್ಬನೇ ಬರೋಕ್ಕೆ ಬೇಕು ಧೈರ್ಯ ಇಲ್ಲಂತೂ. ಎಷ್ಟೊಂದು ಜನಕ್ಕೆ ಆಸರೆ ಆಗಿರೋಂಥ ಜಾಗ ಇದು. ಇಲ್ಲೇನು ನೋಡ್ತಾ ಇದ್ರಲ್ಲ, ಇವೆಲ್ಲ ದಿನಸಿ ಅಂಗಡಿಗಳು. ನಿಮಗೆ ಒಂದು 6 ಗಂಟೆ ಮೇಲೆ ಓಪನ್ ಆಗುತ್ತೆ ಇವೆಲ್ಲ. ಅಲ್ಲಿವರೆಗೂ ಇವರು ಹೂವಿದ್ದು ವ್ಯಾಪಾರ ಮಾಡಿಬಿಡ್ತಾರೆ. ಇವ್ರದ್ದು ಸಂಘ ನೋಡ್ಬೋದು. ಇವೆಲ್ಲ ಇವ್ರದ್ದು ಸಂಘಗಳು, ಫ್ಲವರ್ ಮಾರೋರ್ದು ಸಂಘಗಳು. ಲೋಡ್ ಬರ್ತಾನೆ ಇರುತ್ತೆ, ಇಳಿಸ್ತಾನೆ ಇರ್ತಾರೆ. ಫ್ರೆಶ್ ಹೂವು. ಒಂದು ದಿನ ಏನಾದರೂ ಈ ಬಂದಾಗಿರ್ಬೋದು, ಮಾರ್ಕೆಟ್ ನಿಂತು ಹೋದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಇಲ್ಲಿರೋಂಥ ಜನಗಳಿಗೆ. ಎಲ್ಲ ದಿನಗಳೇ ನಂಬ್ಕೊಂಡು ಬದುಕೋರು ಬೇಜಾನ್ ಜನ, ಅಂಥವ್ರಿಗೆಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ವಯಸ್ಸು. ನೋಡಿದ್ರಲ್ಲ, ಇದು ಫ್ಲವರ್ ಮಾರ್ಕೆಟ್ ನೋಡಿದ್ರೆ ಇದು ದಿನಸಿ. ಈ ಕಡೆ ಬಂದರೆ ಫ್ರೂಟ್ಸ್ ಮಾರ್ಕೆಟ್ ಸಿಗುತ್ತೆ. ಈ ಕಡೆ ಸೈಡ್ ಬರಬೇಕು ಗೈಸ್. ಇವಾಗ ನಾವು ಅಫಿಷಿಯಲಾಗಿ ಗಾಡಿ ಎತ್ಕೊಂಡು ಹೊಂಟ್ಕೊಡೋಣ. ಈ ಹೋಲ್ಸೇಲಾಗಿ ಸಿಗೋ ಫ್ರೂಟ್ಸ್ ಶಾಪ್ಗಳೆಲ್ಲ ತೋರಿಸ್ತೀನಿ. ಅಲ್ಲಿ ಎಲ್ಲಿ ಸಿಗುತ್ತೆ ಹೋಲ್ಸೇಲಾಗಿ ಅಂತ ತಿಳಿಸ್ಕೊಡೋಣ. ಯಾಕಂದರೆ ಗಾಡಿ ಬಿಟ್ಟು ಹೋದರೆ ಸಿಕ್ಕಾಪಟ್ಟೆ ಲಾಂಗ್ ಆಗಿಬಿಡುತ್ತೆ ಗೈಸ್. ಗಾಡೀಲೇ ಹೋಗ್ಬೋದು. ಅಲ್ಲಿ ದೊಡ್ಡ ಗಾಡಿಗಳೆಲ್ಲ ಹೋಗುತ್ತೆ. ಬೆಳಗ್ಗೆ ಜನ ಇರಲ್ಲ ಬರ್ರಿ, ಎಷ್ಟೊಂದು ಜನ. ಫ್ರೂಟ್ಸ್ ಮಾರ್ಕೆಟ್ ತೋರಿಸ್ಬಿಡ್ತೀನಿ ನಿಮಗೆ. ಇದು ನೋಡ್ತಾ ಇದ್ದೀರಾ, ಈ ಗಂದಿಗೆ ಅಂಗಡಿ ಅಂತೀವಲ್ಲ, ಗಂದಿಗೆ ಅಂಗಡಿಗಳು, ಸಾಮಾನು ಸಿಗೋ ಅಂಗಡಿಗಳು, ಅರ್ಶಿನ ಕುಂಕುಮದ ಅಂಗಡಿ, ಎಲೆ ಅಂಗಡಿಗಳು. ನಿಮ್ಗೆ ಒಳಗಡೆನೇ ಸಿಕ್ಕಾಪಟ್ಟೆ ಸಿಗುತ್ತೆ. ಈ ಹೋಗೋ ರೋಡಲ್ಲೂ ಇಷ್ಟೊಂದು ಸಿಗುತ್ತೆ. ಹಿಂಗೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ನೀವೇನಾದರೂ ಮಾರ್ಕೆಟ್ ಒಳಗಡೆ ಇದ್ದು ಈ ಜಾಗಕ್ಕೆ ಬರಬೇಕು ಅಂದರೆ ಮಸೀದಿ ಅಂತ ಹೇಳ್ಬಿಟ್ರೆ ಸಾಕು, ದಾರಿ ತೋರಿಸ್ಬಿಡ್ತಾರೆ ನಿಮಗೆ. ಒಳ್ಳೆ ಜನ ನಮ್ಮ ಬೆಂಗಳೂರವರು. ಖುಷಿ ಆಯ್ತದೆ ನೋಡೋಕ್ಕೆ. ಯಾರಿಗೆ ಅಮರ್ಸಲ್ಲ ಪಾಪ. ಏನಾದರೂ ಕೇಳಿದ್ರೆ ಹಾರಗಳಲ್ಲಿ ಯಾವ ಹಾರ ಇಷ್ಟ ಅಂದರೆ ನನಗೆ ಈ ಥರ ಯಾವ್ದು ಹೇಳ್ರಿ, ಕಮಲದಾರ ಸಿಕ್ಕಾಪಟ್ಟೆ ಇಷ್ಟ. ಸಕ್ಕದಾಗಿರ್ತಾವೆ ಅವಂತೂ. ಈ ಕಡೆ ಏನಾದರೂ ಹೋಯ್ತೀರ ಅಂದರೆ ರೋಸ್ಗಳು ಸಿಗುತ್ತೆ ಗೈಸ್. ನಿಮ್ಗೇನಾದರೂ ರೋಜು ಕುಚ್ಚು ಅವು ಇವು ಬೇಕು ಅಂದರೆ ಈ ದಾರಿಲಿ ಹೋಗ್ಬೇಕು. ಆ ದಾರಿಲಿ ನಿಮ್ಗೆ ಅಲ್ಲಿವರೆಗೂ ಬರೀ ರೋಜೆ ಹಾಕಿರ್ತಾರೆ. ಅಂದರೆ ಒಂದು ಥರ ಐಕಾನ್ ಥರ ಆಗ್ಬಿಟ್ಟಿರ್ತದೆ ನೋಡಿರಿ. ತೋಮಾಲೆ ಬೇಕು ಅಂದರೆ ನಿಮ್ಗೆ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಎಷ್ಟಣ್ಣ? 600 ರೂಪಾಯಿ. 600 ರೂಪಾಯಿ ಗೈಸ್ ತೋಮಾಲೆ. ಅದೇ ನೀವು ಬಾರ್ಗೇನ್ ಮಾಡಿದ್ರೆ 500, 450ಕ್ಕೂ ಕೊಡ್ತಾರೆ ನೋಡ್ರಿ. ಎಷ್ಟು ಶುದ್ಧ ಅವೆ ತೋಮಾಲೆಗಳು, ನಮ್ಮ ಶುದ್ಧ ಅವೆ. 500, 600 ರೂಪಾಯಿಗೆಲ್ಲ ಕೊಡ್ತಾರೆ. ಇವಾಗ ಬನ್ನಿ ಫ್ರೂಟ್ಸ್ ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ಗೈಸ್. ಇಲ್ಲಿ ನೋಡ್ರಿ, ಇದು ಅಫಿಷಿಯಲ್ ಆಗಿ ಫ್ರೂಟ್ಸ್ ಮಾರ್ಕೆಟು. ಇಲ್ಲಿ ಕಬ್ಗಳೆಲ್ಲ ಸಿಗುತ್ತೆ ಹೋಲ್ಸೇಲಾಗಿ. ಆ ಕಡೆ ಹೋದರೆ ಅಂದರೆ ನಿಮಗೆ ಕೊತ್ತಂಬರಿ ಸೊಪ್ಪು ಸಿಗುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಫ್ರೂಟ್ಸ್ ಮಾರ್ಕೆಟೇ ಗೈಸ್. ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿಗಂತೂ. ನಿಮಗೆ ಇವಾಗ ಈ ಟೈಮಿಂಗ್ಸಲ್ಲಿ ಇಷ್ಟು ಜನ ಅವರೇ. ನಿಮ್ಗೆ ಏನಾದರೂ ಮಧ್ಯಾಹ್ನದ ಹೊತ್ತು ಬಂದುಬಿಟ್ರೆ ಅಂದ್ಕೊಳ್ರಿ, ನಿಮ್ಗೆ ಕಾಲಿಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ ಇಲ್ಲಂತೂ. ಈ ಫ್ರೂಟ್ಸ್ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಹಣ್ಣು ತಿಂತಾರೆ ಗೈಸ್ ನಮ್ಮ ಬೆಂಗಳೂರು ಜನ. ಅದೊಂದು ಖುಷಿ ಆಯ್ತದೆ. ಈ ಥರ ಅಂಗಡಿಗಳು ನೋಡಿರಿ. ಮಾರ್ಕೆಟು ನೈಟ್ ಲೈಫ್ ಹೆಂಗೆ ಕಾಣಿಸ್ತದೆ ಅಂತ. ಓಹೋ ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾವ್ರೆ ಫ್ರೂಟ್ಸ್ನ. ಬೆಳಗ್ಗೆ 6 ಗಂಟೆಗೆ ನೋಡ್ರಿ ಎಷ್ಟು ಜನ ಅವ್ರೆ. ಪೈನಾಪಲ್ಲು ಏನು ಬೇಕೋ ಎಲ್ಲ ಹೋಲ್ಸೇಲಾಗಿ ತಗೊಬೋದು ಈ ಜಾಗದಲ್ಲಿ. ಬೇಜಾನ್ ಸಿಗುತ್ತೆ. ಇವಾಗ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಮಾರ್ಕೆಟ್ ವ್ಲಾಗ್. ಕರ್ಬೂಜ ಒಳ್ಳೊಳ್ಳೆ ಐಟಮ್ ಬಂದವೆ. ಆಮೇಲೆ ಹೋಯ್ತಾ ನಿಮಗೆ ಟೈಮ್ ಆದಮೇಲೆ ಸಿಕ್ಕಾಪಟ್ಟೆ ಎಲ್ಲ ಗಾಡಿಗಳು ಹಾಕೊಂಬಿಡ್ತಾರೆ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಡ್ರ್ಯಾಗನ್ ಫ್ರೂಟ್ಸು, ಆರೆಂಜು, ಆ್ಯಪಲ್, ಇಂಪಾರ್ಟೆಂಟ್ ಆ್ಯಪಲ್ ಎಲ್ಲ ಬಂದುಬಿಟ್ಟಿದೆ ಇವತ್ತು.
ಈ ಕಡೆ ನೋಡುವುದು ನೀವು ಮೆಟ್ರೋ ಸ್ಟೇಷನ್ ಈ ಸೈಡಲ್ಲಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವಿಡಿಯೋ ನೋಡಿ ಸ್ವಲ್ಪನಾದರೂ ನೀವು ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಬಾಯ್ ಫ್ರೆಂಡ್ಸ್. KR ಮಾರ್ಕೆಟ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.